ಆಕಳೋ ಎತ್ತೋ ಕುರಿಯೋ ಕೋಳಿಯೋ ತಂದ ವ್ಯಾಪಾರ ಅದೇನೋ ಮಾಡಿಕೊಂಡು ಬದುಕಬೇಕಂತಾರೆ. ಸೈಡ್ ಒಂದು ಬಿಸ್ನೆಸ್ ಇರಲಿ ಅಂತ ದೃಷ್ಟಿ ಇಟ್ಕೊಂಡು ಅಂಥವ್ರು ಒಂದು ಸಾಲ ಮನ ಮಾಡಿ ಅವರು ಸಹಿತ ಖುಷಿ ಆಗಿಬಿಡ್ತಾರೆ. ಹೌದು ನಮ್ಮ ತುಂಬಲಿಕ್ಕೆ ಆಗಿರೋದು. ಭಾಳ ಜನ ರೈತರು ತುಂಬಲಿಕ್ಕೆ ಆಗೋದೇ ಇಲ್ಲ ರೀ. ನೀವು ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು, ಮತ್ತು ಹೇಳ್ತಾ ಇದ್ದೀನಿ. ಇವತ್ತು ರೈತರು ದುಡಿದಕ್ಕೆ ದುಡಿಯೋದನ್ನು ನೋಡಿದ್ರೆ ಅವ್ರು ಇವತ್ತು ಅತ್ಯಂತ ಶ್ರೀಮಂತರಾಗಿರ್ಬೇಕಾಗಿತ್ತು. ದಿನ 10-12 ತಾಸು ಆರಾಮ್ ದುಡಿತಾರೆ ರೀ ಅವರು, ಲೆಕ್ಕಿಲ್ಲದಂಗೆ. ಬೆಳಗ್ಗೆ 4-5ಕ್ಕೆ ಎದ್ದು ಗಳೆ ಗಾಡ ಮೇವ ಮಿಡ್ಚಿ ಅಂತ ಪ್ರತಿಯೊಬ್ಬ ರೈತನು ಚಿಂತನೆ ಮಾಡ್ತಿರ್ತಾನೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ದನಗಳಿಗೆ ಆಹಾರ ಹುಡುಕ್ಬೇಕು. ಹೊರದಲ್ಲಿ ಪೂರ ಬೆಳೆ ತೆಗೆದು ಹಾಕೋಕ್ಕಾಗೋದಿಲ್ಲ. ಬಾಜು ಎಲ್ಲ ಕಬ್ಬು ಕಡಿತಿರ್ತಾರೆ, ಅವು ತಂದು ಹಾಕಬೇಕು ಮಾಡಬೇಕು. ಎತ್ತು ದನ ಅಥವಾ ಕೋಳಿ ಅಥವಾ ಟಗರು ಅಥವಾ ಆಡು ಇವನ್ನೆಲ್ಲ ಸಾಕಿಕೊಂಡು ಇವ್ನ ಬದುಕು ಮಾಡಬೇಕಲ್ಲ. ಇವಕ್ಕೆಲ್ಲ ಹೊಟ್ಟೆಗೆ ಹಾಕಬೇಕಲ್ಲ. ಅಂದಾಗ ಸಹಜ ಅದ. ಮೇವು ಮಾಡ್ಕೊಳ್ಳಿಕ್ಕೆ ಹೇಳಬೇಕು, ಗಳೆಗಾಡು ಮಾಡ್ಕೋಬೇಕು. ಎಷ್ಟು ದುಡಿದಾಗ್ತದೆ ರೀ, ಎಷ್ಟು ಹಾರ್ಡ್ ವರ್ಕ್ ಅದು, ಹಾರ್ಡ್ಶಿಪ್ ಅದ ಅಲ್ಲೇ. ಅದು ಹೋಗಿ ನೀವು ಅನುಭವಿಸ್ದಾಗ ಗೊತ್ತಾಗ್ತದೆ. ಒಂದು ಸಿಂಧಿ ಬುಟ್ಟಿ ಸಗಣಿಗೆ ಎತ್ತಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಭಾರ ಇರ್ತದೆ ಅಂತೇಳಿ. ಅದು ನಾ ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಹಾರ್ಡ್ಶಿಪ್ ಮಾಡಿ ಪಾಪ ಲಾಭ ಇಲ್ಲ. ಈಗ ಅನಿವಾರ್ಯ ರೀ ಸಾಲ ಮನ್ನಾ ಮಾಡೋದು. ಅವರಿಗೆಲ್ಲ ಯಾರೋ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡೋದು. ಇಲ್ಲಿವರೆಗೆ 16 ಲಕ್ಷ ಕೋಟಿ ಆಗಿತ್ತು, ಇನ್ನು 20 ಲಕ್ಷ ಕೋಟಿ ಆಗಿತ್ತು. ಯಾರು ಬಾಯಿಗೆ ಬಂದಾಗ ಹೇಳಿದ್ರೆ ಯಾವ ರೆಕಾರ್ಡ್ ಸಿಗೋದೇ ಇಲ್ಲ ಮೋದಿಯವ್ರ ಸರ್ಕಾರದಾಗ. ಬರೀ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದಕ್ಕಾಗಿ ನಮ್ಮ ಇಲ್ಲಿಯ ಒಂದೇನು ವ್ಯಾಪಾರಿ ವರ್ಗ ಆಗಿರ್ಬೋದು, ಮತ್ತವ್ರು ಇರ್ಬೋದು, ಎಲ್ಲರೂ ಎಷ್ಟು ಟೀಕೆ ಮಾಡಿದರು ಸೋನಿಯಾ ಗಾಂಧಿ ಅವ್ರಿಗೆ. ನೆನಪು ಮಾಡ್ಕೊಂಡ್ರೆ ದಿನ ಇವತ್ತು 16-17 ಲಕ್ಷ 20 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್. ಯಾರಿಗೆ? ಈ ಕಾರ್ಪೊರೇಟ್ಗಳಿಗೆ. ಸಣ್ಣದ ಅಮೌಂಟ್ ಅಲ್ಲ. ಅದರಿಂದ ಇವತ್ತು ಸಾಲ ಇಡೀ ದೇಶ ತುಂಬ ರೈತರ ಸಾಲ ಇರೋದು 2 ಲಕ್ಷ ಕೋಟಿ.